ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ಎಸ್ ಕರ್ಜಗಿ, ಕನ್ನಡ ಉಪನ್ಯಾಸಕರು. ನಾವು ಇವತ್ತಿನ ಸಂದರ್ಭದಲ್ಲಿ ತಿಳಿಸುವ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿದ್ದೀವಿ. ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಾದ ಉಜ್ವಲ್ ಅಕಾಡೆಮಿ ಈಗಾಗಲೇ ಪ್ರತಿಯೊಂದು ಪರೀಕ್ಷೆಯಲ್ಲೂ ತನ್ನದೇ ಆಗಿರುವಂತಹ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತಾ ಬಂದಿರುವಂತಹ ಸಂಸ್ಥೆ. ಯಾವುದೇ ಪರೀಕ್ಷೆ ಇರಲಿ, ಆ ಪರೀಕ್ಷೆಯಲ್ಲಿ ಈ ಅಕಾಡೆಮಿಯಲ್ಲಿ ತರಬೇತಿ ಪಡೆದುಕೊಂಡಿರುವಂಥ ವಿದ್ಯಾರ್ಥಿಗಳು ಉತ್ತಮವಾಗಿ ಫಲಿತಾಂಶ ನೀಡ್ತಾ ಬಂದಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಾನು ಕೂಡ ಕನ್ನಡ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀನಿ ಎನ್ನುವಂಥದ್ದು. ಇತ್ತೀಚಿನ ದಿನಮಾನಗಳಲ್ಲಿ ಈ PDO ಅನ್ನುವಂತಹ ನೋಟಿಫಿಕೇಷನ್, ವಿಲೇಜ್ ಅಕೌಂಟೆಂಟ್ ಅನ್ನುವಂಥದ್ದು, ಈ BMTC ಕಂಡಕ್ಟರ್ ಮತ್ತು ಡ್ರೈವರ್ ಪೋಸ್ಟು ಮುಂತಾದ ಪರೀಕ್ಷೆಗಳನ್ನು ಕರೆದಿದ್ದಾರೆ. ಇದೇ ತಿಂಗಳ ಜೂನ್ 30ನೇ ತಾರೀಕು TET ಪರೀಕ್ಷೆಯನ್ನು ಕೂಡ ಕರೆದಿದ್ದಾರೆ. ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಅನ್ನುವಂತಹ ಪರೀಕ್ಷೆಗೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದರೆ ಕೆಲವೊಂದು ವಿಚಾರಗಳನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಹೆಚ್ಚಿನದಾದ ಕನ್ನಡ ತರಗತಿಗಳು ಅಥವಾ ಹೆಚ್ಚಿನದಾದ ವಿಷಯ, ಯಾವುದಾದ್ರೂ ವಿಷಯದ ಒಂದು ತರಬೇತಿ ಬೇಕಾದರೆ ನೀವು ಉಜ್ವಲ್ ಅಕಾಡೆಮಿನ ಸಂಪರ್ಕಿಸ್ಬೋದು. ಜೊತೆಗೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳಿ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ. ಯಾವುದಾದ್ರೂ ಒಂದು ನೀವು ವಿಷಯವನ್ನು ಓದಬೇಕಾದ್ರೆ ಅಥೆಂಟಿಕ್ಕಾಗಿ ಫಸ್ಟ್ ಅದರ ಸಿಲೆಬಸ್ಸನ್ನು ಇಟ್ಕೊಂಡು ವ್ಯಾಸಂಗ ಮಾಡಬೇಕಾಗುತ್ತೆ. ಈಗಾಗಲೇ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಅನ್ನುವಂಥದ್ದು. ಹಾಗಿದ್ದರೆ ನಾನಿವತ್ತು ಇಲ್ಲಿ ಸಂಧ್ಯಾಕ್ಷರ ಅನ್ನುವಂಥ ಟಾಪಿಕನ್ನು ನಿಮ್ಮ ಮುಂದೆ ಡೀಲ್ ಮಾಡಿದ್ದೀನಿ ಅನ್ನುವಂತಹ ವಿಚಾರ. ಏನು ಸಂಧ್ಯಾಕ್ಷರ ಅಂತ ಹೇಳಿದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ಪ್ರಶ್ನೆಗಳ ಸ್ವರೂಪ ಹೇಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಡೆಫಿನೇಷನ್ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಡೆಫಿನೇಷನ್ ಮೇಲೆ ಎರಡು ಸ್ವರಗಳು ಸೇರಿ ಆಗುವಂತಹ ಅಕ್ಷರ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಎರಡು ಸ್ವರಗಳು ಸೇರಿ ನೋಡ್ರಿ, ಇಲ್ಲಿದೆ ಎರಡು ಸ್ವರಗಳು ಸೇರಿ ಅಥವಾ ಒಂದು ರಸ್ವ ಸ್ವರಕ್ಕೆ ದೀರ್ಘ ಸ್ವರ ಸೇರಿ ಆಗುವಂಥ ಅಕ್ಷರಗಳಿಗೆ ಸಂಧ್ಯಾಕ್ಷರಗಳು ಅಂತ ಕರೀತಾರೆ. ಬಹಳ ಸ್ಟ್ಯಾಂಡರ್ಡ್ ಆಗಿರುವಂತಹ ಸ್ಟೇಟ್ಮೆಂಟ್. ನಿಮಗೆ ಪರೀಕ್ಷೆಯನ್ನು ಬರೆಯುತ್ತಿರುವಾಗ ಕ್ವಶನನ್ನು ಸರಿಯಾಗಿ ಓದ್ಕೊಂಡ್ರೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಎರಡು ಸ್ವರಗಳು ಸೇರಿ ಅಂತ ಕೊಟ್ಟ ನಾವು ಎರಡು ವ್ಯಂಜನಗಳು ಸೇರಿ ಅನ್ನುವಂಥ ವಿಚಾರ ಬಂದರೆ, ತಾವು ಗಮನದಲ್ಲಿ ಇರಬೇಕು. ಎರಡು ಸ್ವರಗಳು ಅಂತ ಐತೆ, ವ್ಯಂಜನಗಳು ಅಂತ ಬಂದರೆ ಒತ್ತಕ್ಷರ ಆಗುತ್ತೆ, ಸ್ವರ ಅಂತ ಬಂದರೆ ಸಂಧ್ಯಾಕ್ಷರ ಆಗುತ್ತೆ. ಎರಡು ಸ್ವರಗಳು ಅಂತ ಕೇಳಿದ್ದೆ ನಾವು. ಫಾರ್ ಎಕ್ಸಾಂಪಲ್, ಅನ್ನುವಂಥದ್ದು ಒಂದು ಸ್ವರ, ಎ ಅನ್ನುವಂಥದ್ದು ಒಂದು ಸ್ವರ, ಮತ್ತು ಎ ಸೇರಿ ಐ ಅನ್ನುವಂತಹ ಅಕ್ಷರ ಆಗಿದೆ ಅನ್ನುವಂಥದ್ದು ಕಾನ್ಸೆಪ್ಟ್. ಇಲ್ಲಿ ಅನ್ನುವಂತಹ ಅಕ್ಷರ, ಓ ಅನ್ನುವಂತಹ ಅಕ್ಷರ ಸೇರಿ ಔ ಅನ್ನುವಂಥದ್ದು. ನನ್ನು ಕೂಡ ನಾವು ಸ್ವರ ಅಂತ ಕರಿತೀವಿ, ಓನನ್ನು ಕೂಡ ನಾವು ಸ್ವರ ಅಂತ ಕರಿತೀವಿ. ಎರಡು ಸ್ವರಗಳು ಸೇರಿ ಅಂತ ನಾವು ತಗೋಬಹುದು. ಒಂದು ರಸ್ವ ಸ್ವರಕ್ಕೆ ದೀರ್ಘ ಸ್ವರ ಸೇರಿ ಅಂತನಾದರೂ ತಗೋಬಹುದು. ಆಗುವಂತಹ ಅಕ್ಷರವನ್ನು ಸಂಧ್ಯಾಕ್ಷರವೆಂದು ಕರೆಯುತ್ತಾರೆ. ನೆನಪಿಟ್ಟುಕೊಳ್ಳಿ ಎನ್ನುವಂಥದ್ದು. ಕನ್ನಡ ಭಾಷೆ ಅನ್ನುವಂಥದ್ದು ಸಂಸ್ಕೃತ ಭಾಷೆಯ ಮೇಲೆ ಪ್ರಭಾವವನ್ನು ಬೀರಿಸ್ಕೊಂಡಿದೆ ಅನ್ನುವಂಥ ವಿಚಾರ. ಫಾರ್ ಎಕ್ಸಾಂಪಲ್, ಕನ್ನಡ ಭಾಷೆಯ ಮೇಲೆ ಸಂಸ್ಕೃತ ಭಾಷೆಯ ಪ್ರಭಾವ ಜಾಸ್ತಿ ಇದೆ ಅನ್ನುವಂತಹ ವಿದ್ವಾಂಸರ ಚರ್ಚೆಗಳು ತುಂಬ ಇದೆ. ಹಾಗಾಗಿ ಕನ್ನಡದ ವೈಯಾಕರಣಿ ಅನ್ನುವಂಥ ವ್ಯಕ್ತಿ ಬರ್ತಾನೆ. ಅವ ಯಾರು ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ಅವನ ಹೆಸರು ಏನಪ್ಪ ಅಂದ್ರೆ ಕೇಶಿರಾಜ ಅಂಥೇಳಿ. ಈ ಕೇಶಿರಾಜ ಅನ್ನುವಂಥವನು ಸಂಸ್ಕೃತ ಭಾಷೆಯ ಪ್ರಭಾವದಿಂದ ಕನ್ನಡದಲ್ಲಿ ಸಾಕಷ್ಟು ರೀತಿಯಾಗಿರುವ ಬದಲಾವಣೆಗಳನ್ನು ತಿಳಿಸ್ತಾನೆ. ಕೇಶಿರಾಜನನ್ನು ಕನ್ನಡದ ವೈಯಾಕರಣಿ ಅಂತ ಕರೀತಾರೆ. ವೈಯಾಕರಣಿ ನೆನಪಿಟ್ಟುಕೊಳ್ಳಿ. ವ್ಯಾಕರಣವನ್ನು ಬರೆಯುವವರಿಗೆ ವೈಯಾಕರಣಿ ಎಂದು ಕರೆಯುತ್ತಾರೆ. ವೈಯಾಕರಣಿ ಅಥವಾ ವ್ಯಾಕರಣಕಾರ, ಡಿಪೆಂಡ್ಸ್ ಅಪಾನ್ ಆಪ್ಷನ್ನಾಗ ಏನು ಕೊಟ್ಟಿರ್ತಾನೆ ಅನ್ನುವಂಥದ್ದು. ಹೆಚ್ಚು ಕಡಿಮೆ ವ್ಯಾಕರಣಕಾರ ಅನ್ನುವಂತಹ ಆಪ್ಷನ್ ಇರೋದಿಲ್ಲ, ವೈಯಾಕರಣಿ ಅನ್ನುವಂತಹ ಆಪ್ಷನ್ನೇ ಇರುತ್ತೆ ಅನ್ನುವಂಥದ್ದು. ಹಾಗಾದರೆ ಕನ್ನಡದ ವೈಯಾಕರಣಿಯಾದ ಕೇಶಿರಾಜ ಅನ್ನುವಂಥವನು ಶಬ್ದಮಣಿ ದರ್ಪಣ ಅನ್ನುವಂತಹ ವ್ಯಾಕರಣ ಕೃತಿಯನ್ನು ಬರೀತಾನೆ.
ಶಬ್ದಮಣಿ ದರ್ಪಣ ಅನ್ನುವಂಥ ವ್ಯಾಕರಣ ಕೃತಿಯನ್ನು ಬರೀತಾನೆ. ಸಾಕಷ್ಟು ಎಕ್ಸಾಮಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಕೇಶಿರಾಜನು ಯಾವ ಕೃತಿಯನ್ನು ಬರೆದಾನ? ಶಬ್ದಮಣಿ ದರ್ಪಣ ಅಥವಾ ಶಬ್ದಮಣಿ ದರ್ಪಣ ಬರೆದವರು ಯಾರು? ಕೇಶಿರಾಜ. ಹೊಸ ಪ್ರಶ್ನೆ ಏನು ಬರ್ಬೋದು? ಕೇಶಿರಾಜನು ಶಬ್ದಮಣಿ ದರ್ಪಣವನ್ನು ಯಾವ ಛಂದಸ್ಸಿನಲ್ಲಿ ಬರೆದಾನ ಅಂತ ಕೇಳ್ಬೋದು. ಕಂದ ಪದ್ಯದಲ್ಲಿ ರಚನೆ ಮಾಡಿದ್ದಾನ ಅಂತ ಬರೀಬೇಕಾಗುತ್ತೆ. ಕಂದ ಪದ್ಯ ಅಂದ್ರೆ 4 ಸಾಲುಗಳಿಂದ ಕೂಡಿರುವ ಪದ್ಯ ಜಾತಿ. ಮುಂದಿನ ದಿನಮಾನಗಳಲ್ಲಿ ಇವುಗಳ ಬಗ್ಗೆ ತಿಳಿದುಕೊಂತ ಹೋಗೋಣ. ಸೊ ಈಗಿನ ಒಂದು ಸ್ಟೇಟ್ಮೆಂಟ್ ಏನು? ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ. ಸೊ ಸ್ನೇಹಿತರೆ 4. ಸೊ ಮೊದಲಿನ ಎರಡುಗಳನ್ನು ಓದಿದ್ದೀವಿ. ಅ ಪ್ಲಸ್ ಎ ಈಸ್ ಈಕ್ವಲ್ ಟು ಐ, ಅ ಪ್ಲಸ್ ಓ ಈಸ್ ಈಕ್ವಲ್ ಟು ಔ, ಇವೆರಡೂ ನಾವು ಓದಿದ್ದೀವಿ. ಕೇಶಿರಾಜ ಏನಂತಾನ, ಈ 2 ಅಕ್ಷರಗಳಿಂದ ಈ 2 ಅಕ್ಷರಗಳು ಉತ್ಪತ್ತಿ ಆದರೆ ಮತ್ತು ಈ ಅಕ್ಷರಗಳು ಹೇಗೆ ಉತ್ಪತ್ತಿ ಆದವು ಅಂತ ಕೇಳ್ತಾನೆ ಅವ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾನ. ಅ ಪ್ಲಸ್ ಇ ಈಸ್ ಈಕ್ವಲ್ ಟು ಎ ಆಗುತ್ತೆ, ಅ ಪ್ಲಸ್ ಉ ಈಸ್ ಈಕ್ವಲ್ ಟು ಓ ಆಗುತ್ತೆ. ಹಾಗಾಗಿ ಕನ್ನಡದಲ್ಲಿರುವ ಸಂಧ್ಯಾಕ್ಷರಗಳ ಸಂಖ್ಯೆ 2, ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳ ಸಂಖ್ಯೆ 4. ಎಕ್ಸಾಮಲ್ಲಿ ಕೇಳ್ಬೋದು ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂತ. 4. ಇಲ್ಲಿ 2 ಸ್ವರಗಳು ಸೇರಿ ಆಗುವಂತಹ ಅಕ್ಷರ. ಆಮೇಲೆ ಸ್ಟೇಟ್ಮೆಂಟಲ್ಲಿ ಒಂದು ರಸ್ವ ಸ್ವರಕ್ಕೆ ದೀರ್ಘ ಸ್ವರ ಸೇರಿ ಆಗುವಂಥ ಅಕ್ಷರ ಅಂತಲೇ ಇತ್ತು. ನೋಡಿರಿ, 2 ಸ್ವರಗಳು ಸೇರಿ ಆಗುವಂಥ ಅಕ್ಷರ. ಸೊ 2 ಸ್ವರಗಳು, ಇದು ರಸ್ವ ಸ್ವರ, ಇದು ದೀರ್ಘ ಸ್ವರ. ಈ ರೀತಿಯಾಗಿ ನೀವು ವ್ಯಾಸಂಗವನ್ನು ಮಾಡಿದ್ಯಾದಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಈ ಸಬ್ಜೆಕ್ಟ್ ಅಥವಾ ಈ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಸಹ ನೀವು ಬರೀಬಹುದು ಅನ್ನುವಂಥದ್ದು. ಸೊ ಹೊಸದಾಗಿ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೊಸ ವಿಷಯಗಳನ್ನು ತಿಳಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಏನು ಕಟ್ ಮಾಡಿದ್ದೀರಿ? ನೀವು ಮಾಡಿದ್ದೀರಾ? ಹಾಂ, ಡನ್. ಓಕೆನಾ? ಚೆನ್ನಾಗಿ ಬಂತಾ? ನಿಜ ಹೇಳ್ರಿ. ಹಾಂ, ಸರಿ, ಆಯ್ತು, ಡನ್. ಓಕೆ, ಅದು ನಾ ಮೊದಲಿಗೆ ಹೇಳಿಲ್ಲ ಇದ್ರಾಗ. ಓ, ಡನ್. ಇದೆ ಅಲ್ವಾ? 10 ಅಕ್ಷರಗಳು ಕಾಣಿಸುತ್ತಲ್ವ ಫ್ರೇಮಲ್ಲಿ? ರೈಟ್ಸ್. ಕಂಟಿನ್ಯೂ ಇದೆ ಈಗ. ಇದು ನೀವು ಕಟ್ ಮಾಡ್ಕೋಬೇಕಲ್ಲ, ಮಾಡೋಕ್ಕೆ ಬರ್ತದಲ್ವಾ? ಓಕೆ. ಆದಮೇಲೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತೇಶ್ ಕರ್ಜಗಿ, ಕನ್ನಡ ಉಪನ್ಯಾಸಕರು. ಸೊ ವೆಲ್ಕಮ್ ಟು ಉಜ್ವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಮ್ಮ ಈ ಚಾನಲನ್ನು ಹೊಸದಾಗಿ ನೋಡ್ತಿರುವಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನನಿತ್ಯವೂ ಕೂಡ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಉಜ್ವಲ್ ಅಕಾಡೆಮಿ ಅನ್ನುವಂಥದ್ದು ತನ್ನದೇ ಆಗಿರುವಂತಹ ಶ್ರೇಷ್ಠತೆಯನ್ನು ಹೊಂದಿರುವಂತಹ ಸಂಸ್ಥೆ. ಬೆಂಗಳೂರಿನ ವಿಜಯನಗರದಲ್ಲೈತೆ. ಸೊ ಯಾವುದಾದ್ರೂ KS, PSI, PDO, ಗ್ರೂಪ್ ಸಿ ಮುಂತಾದ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ತರಬೇತಿ ಬೇಕಾದರೆ ನೀವು ನಮ್ಮ ಸಂಸ್ಥೆಗೆ ಭೇಟಿ ಮಾಡಬಹುದು ಅನ್ನುವಂಥ ಮಾತನ್ನು ಹೇಳಿ, ಪ್ರತಿನಿತ್ಯವೂ ಕೂಡ ವಿವಿಧ ರೀತಿಯ ವಿಷಯಗಳನ್ನು ನಾವು ಯೂಟ್ಯೂಬಲ್ಲಿ ಹೊಸ ಪ್ರಯೋಗಗಳೊಂದಿಗೆ ಮಾಡ್ತಾ ಇರ್ತೀವಿ. ನುರಿತ ಉಪನ್ಯಾಸಕರು ಇಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅದರಂತೆ ನಾನು ಈ PDO, ವಿಲೇಜ್ ಅಕೌಂಟೆಂಟ್, BMTC ಕಂಡಕ್ಟರ್ ಮತ್ತು ಡ್ರೈವರ್, ಗ್ರೂಪ್ ಸಿ ಮುಂತಾದ ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಕನ್ನಡ ವಿಷಯದ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೀನಿ. ಈಗಾಗಲೇ ಈ ಹಿಂದಿನ ತರಗತಿಯಲ್ಲಿ ನೀವು ವಿಡಿಯೋನ ನೋಡಿರಬಹುದು. ಸೊ ಅದರ ಮುಂದುವರಿದ ಭಾಗ ಒತ್ತಕ್ಷರಗಳು ಅನ್ನುವಂಥ ಟಾಪಿಕನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅನ್ನುವಂಥ ವಿಚಾರ. ಒತ್ತಕ್ಷರಗಳು. ಸೊ ಈ ಹಿಂದಿನ ತರಗತಿಯಲ್ಲಿ ಸಂಧ್ಯಾಕ್ಷರಗಳು ಅನ್ನುವಂತಹ ವಿಚಾರವನ್ನು ಚರ್ಚೆ ಮಾಡಿದ್ವಿ. 2 ಸ್ವರಗಳು ಸೇರಿ ಆಗುವಂತಹ ಅಕ್ಷರ ಸಂಧ್ಯಾಕ್ಷರ. ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ಒತ್ತಕ್ಷರಗಳು ಅನ್ನುವಂಥ ಟಾಪಿಕನ್ನು ಡೀಲ್ ಮಾಡ್ತಾ ಇದ್ದೀನಿ. ಸೊ ಒತ್ತಕ್ಷರ ಏನು? ಒತ್ತಕ್ಷರ ಅಂದರೆ 2 ವ್ಯಂಜನ ಸೇರಿಕೊಂಡು ಆಗುವಂತಹ ಅಕ್ಷರ, ಅದನ್ನು ಒತ್ತಕ್ಷರಗಳು. ಅದಕ್ಕೆ ಇನ್ನೊಂದು ಹೆಸರೈತೆ, ಸಂಯುಕ್ತಾಕ್ಷರಗಳೆಂದು ಕರೆಯುತ್ತಾರೆ. 2 ವ್ಯಂಜನಗಳು ಸೇರಬೇಕು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಅಸ್ತ್ರ ಎಂಬಂತಹ ಪದವನ್ನು ಬರೀತೇನೆ. ಅಸ್ತ್ರ. ಹಾಗಾದರೆ ಇಲ್ಲಿ ಸ್ತ್ರ ಎಂಬ ಪದವನ್ನು ವಿಸ್ತರಿಸಿದಾಗ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದ್ರೆ ಸ್ತ್ರ ಎಂದಾಗುತ್ತೆ. ಹಾಗಿದ್ರೆ 1, 2, 3 ಡೆಫಿನೇಷನ್ ಏನಿದೆ? 2 ವ್ಯಂಜನಗಳು ಸೇರಿಕೊಂಡು ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿಕೊಂಡು. 2 ವ್ಯಂಜನ ಸೇರ್ಬೋದು, 2ಕ್ಕಿಂತ ಹೆಚ್ಚು ಸೇರ್ಬೋದು. ಫಾರ್ ಎಕ್ಸಾಂಪಲ್, ಅಮ್ಮ ಅಂತಿದೆ.
ಸೊ ಅಮ್ಮ ಅನ್ನುವಂಥದ್ರಲ್ಲಿ ನೋಡ್ರಿ ಮ ಪ್ಲಸ್ ಅಂತ ಇಲ್ಲಿ ಬರೆದಿದ್ದಾರೆ ಅಲ್ವರಾ. ಹಾಗಾದ್ರೆ ಇವೆರಡು ವ್ಯಂಜನಗಳು, ಇದು ಸ್ವರ. ಎರಡು ವ್ಯಂಜನಗಳು ಸೇರಿ ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ, ಫಾರ್ ಎಕ್ಸಾಂಪಲ್ ಸ ತ ರ ಆಗುವಂತಹ ಅಕ್ಷರವನ್ನೇ ಒತ್ತಕ್ಷರಗಳು ಅಂತ ಕರೀತಾರೆ, ಒತ್ತಕ್ಷರಗಳು. ಸೊ ಅದರಲ್ಲಿ ನೀವು ಎರಡು ಪ್ರಕಾರಗಳನ್ನು ಕಾಣಬಹುದು, ಎರಡು ಪ್ರಕಾರಗಳು. ಅದರಾಗ ಒಂದನೇದು ಸಜಾತಿಯ ಒತ್ತಕ್ಷರ ಅಂತಾರ, ಎರಡನೇದನ್ನು ವಿಜಾತಿಯ ಒತ್ತಕ್ಷರ ಅಂತ ಕರೀತಾರೆ, ಸಜಾತಿ ಮತ್ತು ವಿಜಾತಿ. ಸ್ನೇಹಿತರೆ, ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರವನ್ನು ಸಜಾತಿಯ ಒತ್ತಕ್ಷರಗಳೆಂದು ಕರೆಯುತ್ತಾರೆ. ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರವನ್ನು ಸಜಾತಿಯ ಒತ್ತಕ್ಷರಗಳೆಂದು ಕರೆಯುತ್ತಾರೆ. ಸೊ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವಂಥದ್ದನ್ನು ವಿಜಾತಿಯ ಒತ್ತಕ್ಷರಗಳು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಸಜಾತಿಯ ಒತ್ತಕ್ಷರ ಇಲ್ಲಿ ಬರ್ತಾರೆ ನೋಡ್ರಿ, ಸಜಾತಿಯ ಒತ್ತಕ್ಷರ ಏನು ಡೆಫಿನೇಷನ್ನು? ಒಂದೇ ಜಾತಿಯ ಸಜಾತಿಯ, ಒಂದೇ ಜಾತಿಯ ವ್ಯಂಜನಗಳು ಸೇರಿ, ಎರಡಾದರೂ ಸೇರ್ಬೋದು, ಅದಕ್ಕಿಂತ ಹೆಚ್ಚಾದರೂ ಸೇರ್ಬೋದು, ಆಗುವಂತಹ ಅಕ್ಷರವನ್ನು ಸಜಾತಿಯ ಸಂಯುಕ್ತಾಕ್ಷರ ಅಥವಾ ಸಜಾತಿಯ ಒತ್ತಕ್ಷರವೆಂದು ಕರೆಯಲಾಗ್ತದೆ. ಇದಕ್ಕೆ ದ್ವಿತ್ವವೆಂದು ಕರೆಯಲಾಗ್ತದೆ. ಈ ತತ್ಸಮ ತತ್ವಗಳನ್ನು ಓದಬೇಕಾದಾಗ ದ್ವಿತ್ವ ಅನ್ನುವಂತಹ ಪರಿಕಲ್ಪನೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು, ರೈಟ್. ದ್ವಿತ್ವ ಅಂದರೆ ಎರಡು ಅಕ್ಷರಗಳ ಕೂಡಿಯಾಗಿರುವಂಥದ್ದು ಎಂದರ್ಥ. ಸೊ ಹಾಗಿದ್ರೆ ಉದಾಹರಣೆಗಳನ್ನು ಗಮನಿಸೋಣ. ಇಲ್ಲಿ ಅಮ್ಮ ಅಂತೈತೆ ಮ ಪ್ಲಸ್ ಅ, ಅಪ್ಪ ಅಂತೈತೆ ಪ ಪ್ಲಸ್ ಅ, ಅಕ್ಕ ಅಂತೈತೆ ಕ ಪ್ಲಸ್ ಅ, ಅಣ್ಣ ಅಂತೈತೆ ನ ಪ್ಲಸ್ ಅ. ಅಂಬಂಥದ್ದು ಕಾಮನ್ ಆಗಿ ಸ್ವರದ ಲಿಸ್ಟಿಗೆ ಸೇರಿಬಿಡುತ್ತೆ. ಸೊ ಇಲ್ಲಿ ವ್ಯಂಜನಗಳು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಎರಡು ವ್ಯಂಜನಗಳು ಅದಾವು ಅನ್ನುವಂಥದ್ದು. ಸೊ ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರವನ್ನು ಮಿತ್ರರೇ ಸಜಾತಿಯ ಒತ್ತಕ್ಷರಗಳೆಂದು ಕರೆಯುತ್ತಾರೆ. ಹಂಗಾರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆದ್ರೆ ಅಬ್ಸಲ್ಯೂಟ್ಲಿ ವಿಜಾತಿಯ ಒತ್ತಕ್ಷರಗಳನ್ನು ಕರೆಯುತ್ತಾರೆ. ಒಂದೇ ಜಾತಿ ಅಂದ್ರೆ ಸಜಾತಿಯ ಒತ್ತಕ್ಷರ, ಬೇರೆ ಬೇರೆ ಜಾತಿಯ ವ್ಯಂಜನಗಳಂದ್ರೆ ವಿಜಾತಿಯ ಒತ್ತಕ್ಷರ. ಫಾರ್ ಎಕ್ಸಾಂಪಲ್ ವಸ್ತ್ರ ಅಂತ ಐತೆ, ಡೆಫಿನೇಷನ್ನು ವಿಜಾತಿಯ ಸಂಯುಕ್ತಾಕ್ಷರ. ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರವೆಂದು ಕರೆಯುತ್ತಾರೆ. ಫಾರ್ ಎಕ್ಸಾಂಪಲ್ ವಸ್ತ್ರ ಆವಾಗಲೇ ಬಿಡಿಸಿದ್ದೀನಿ, ಏನಂತ? ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ, ಇದು ಸ್ವರ ಆಗುತ್ತೆ. 1 2 3 ಅನ್ನುವಂಥ ವಿಚಾರ. ಸೊ ಹಾಗಿದ್ರೆ ಎರಡು ವ್ಯಂಜನಗಳಾಗಿರ್ಬೋದು, ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಾದರೂ ಆಗಿರ್ಬೋದು. ಇಲ್ಲಿ ಅಕ್ಷರ ಅನ್ನುವಂಥದ್ದೈತೆ, ಕ ಪ್ಲಸ್ ಶ, ಕ್ಷ ಆಗುತ್ತೆ ಅನ್ನುವಂಥ ಅಕ್ಷರ. ಸೊ ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರ ಸಜಾತಿಯ ಒತ್ತಕ್ಷರ, ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರ ವಿಜಾತಿಯ ಒತ್ತಕ್ಷರ. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಸರಿಯಾಗಿ ತಿಳಿದುಕೊಳ್ಬೇಕಾಗತ್ತೆ. ಚಿಕ್ಕ ಚಿಕ್ಕ ವಿಷಯಗಳನ್ನ ತಿಳಿದುಕೊಳ್ಳಿ, ಸರಿಯಾಗಿ ತಿಳಿದುಕೊಳ್ಳಿ. ಸೊ ಮುಂದುವರಿತಾ ಇರಿ ಎನ್ನುವಂಥದ್ದು. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಕಾಡೆಮಿಯನ್ನು ಸಂಪರ್ಕಿಸಿರಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳು ನಿಮಗೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಆಯಿತಾ?